Hello friends, welcome to Catalyst Chemistry. Today I want to discuss some important problems on electrochemistry. Okay, as well as what if you want chemical kinetics. Otherwise, only I am going to discuss electrochemistry. Okay. In this case, two problems are there. The first one is what the related to equilibrium constant. The second one is related to what molar conductivity. In PU board examination, better you have to select these kind of questions. Okay, why? Because of there is no chances of deduction of marks. So that's why you have to select these kind of questions. Okay, the first question is what? Calculate the equilibrium constant of the reaction. This is 3 marks question. This is important 3 marks question they are going to ask you. Next, this is what? 2 marks question. Okay, these two questions come from what? Electrochemistry. Right. Okay, the first question I am going to solve here. Calculate the equilibrium constant. ಏನು ಕೇಳ್ತಾರೆ ಅವರ equilibrium constant ಕ್ಯಾಲ್ಕುಲೇಷನ್ ಮಾಡಂತ ಹೇಳ್ತಾರೆ. ಓಕೆ, equilibrium constant ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಒನ್ ಮೋರ್ ನನಗೆ ನೆನಪಾಯ್ತು. ಇನ್ನು ಸಿ ಟಿ ಕ್ವಶನ್ ಅದಲ್ಲ, ಅದನ್ನು ವೀಡಿಯೋ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ಓಕೆ, ನಾಳೆ ಅಥವಾ ಇವತ್ತು ಸಾಯಂಕಾಲ ಅಪ್ಲೋಡ್ ಮಾಡ್ತೀನಿ. ನೋಡ್ತೇವೆ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ಇಂಪಾರ್ಟೆಂಟ್. ದೋಸ್ ಕ್ವಶನ್ಸ್ ರಿಲೇಟೆಡ್ ಟು ವಾಟ್ ಫಸ್ಟ್ ಇಯರ್ ರಿಲೇಟೆಡ್ ಅದ. ಆ ಕ್ವಶನ್ಸನ್ನು ನಾನು ಇವತ್ತು ಸಾಯಂಕಾಲ ಅಥವಾ ನಾಳೆ ಅಪ್ಲೋಡ್ ಮಾಡ್ತೀನಿ. ಓಕೆ, ಇವೆರಡು ಕ್ವಶನ್ಸ್ ನೋಡ್ರಿ ಇಂಪಾರ್ಟೆಂಟ್ ಫಾರ್ ರೆಮಿಡಿಯಲ್ ಸ್ಟೂಡೆಂಟ್ಸ್. ಯಾರು ವೀಕ್ ಸ್ಟೂಡೆಂಟ್ ಅದಾರಲ್ಲ ಅವ್ರಿಗೆ ಕ್ವಶನ್ಸ್ ಅದಾವೆ ಇವು. ಹೆಂಗೆ ಸಾಲ್ವ್ ಮಾಡ್ಬೇಕಂದ್ರೆ ಕ್ಯಾಲ್ಕುಲೇಟ್ ದ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಆಫ್ ದ ರಿಯಾಕ್ಷನ್ ಎಟ್ 298 ಕೆಲ್ವಿನ್. ಮ್ಯಾಗ್ನೀಸಿಯಮ್ ಕೊಟ್ಟಾನ. ದಿಸ್ ಈಸ್ ಇಂಡಿಕೇಟ್ ಫೇಸಸ್. ಮ್ಯಾಗ್ನೀಸಿಯಮ್ ಈಸ್ ಇನ್ ಸಾಲಿಡ್. 2Ag plus is in what? Aqueous. It can give Mg2 plus aqueous 2Ag. They are given E0 cell equal to plus 3.16 volt. ಇಷ್ಟು ಕೊಟ್ಟಾನ. ನಿಮಗೆ ಏನು ಕೇಳತ್ತನಪ್ಪ ಅಂತಂದ್ರೆ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಫೈಂಡ್ ಔಟ್ ಮಾಡ್ರಿ ಅನ್ನತಾನ. ಫಾರ್ಮುಲಾ ಏನದ? ಫಾರ್ಮುಲಾ ಇಸ್ ವೆರಿ ಸಿಂಪಲ್. ದಟ್ ಈಸ್ E0 cell is equal to 0.059 divided by n the log of Kc. ಡೈರೆಕ್ಟ್ ಫಾರ್ಮುಲಾ ಇದು ನೆನಪು ಇಟ್ಕೋಬೇಕು. ಇದ್ರೊಳಗೆ ಅದ ಇದು ನಿಮ್ಮ ಎನ್ ಸಿ ಆರ್ ಟಿ ಬುಕ್ ಒಳಗೆ ಅದು ನಿಮ್ಮ ನೋಟ್ಸ್ದಾಗ ಇರ್ತದೆ. ಓಕೆ, ಇಲ್ಲಿ ಏನು ಕೊಟ್ಟಾನ? E0 ಸೆಲ್ ಕೊಟ್ಟಾನ, ಎನ್ ಕೊಟ್ಟಾನ. ಆಮೇಲೆ ನೆಕ್ಸ್ಟ್ ಏನು? ಲಾಗ್ ಕೆ ಸಿ ನಾವು ಫೈಂಡ್ ಔಟ್ ಮಾಡಬೇಕಾಗೈತಿ. ಓಕೆ, ನಿಮಗೆ ಬೇಕಾದರೆ ಬೆಟರ್ ಇಫ್ ಯು ವಾಂಟ್ ಟು ಯು ಕ್ಯಾನ್ ರೈಟ್ ಗಿವನ್ ಥಿಂಗ್ಸ್. ಗಿವನ್ ಥಿಂಗ್ಸ್ ಈಸ್ ವಾಟ್? E0 ಸೆಲ್ ದೇ ಆರ್ ಗಿವನ್ plus 0.316 volt. Next one is what? N. N is indicate what? The number of electron transferred. ಎಲ್ಲಿ ಎಷ್ಟು ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗ್ಯಾವಪ್ಪ ಚೆಕ್ ಮಾಡಬೇಕು. ಈಗ ನೋಡ Mg2 ದಿಂದ Mg2 ಪ್ಲಸ್ ಅಂತಂದ್ರೆ ಹೌ ಮನಿ ಎಲೆಕ್ಟ್ರಾನ್ಸ್ ಆರ್ ಲಾಸ್? 2 ಎಲೆಕ್ಟ್ರಾನ್ಸ್ ಆರ್ ಲಾಸ್. ಇಲ್ಲಿ ಹೌ ಮನಿ ಎಲೆಕ್ಟ್ರಾನ್ಸ್ ಆರ್ ಗೇನ್ಡ್? 2 ಎಲೆಕ್ಟ್ರಾನ್ಸ್ ಆರ್ ಗೇನ್ಡ್. ಎಷ್ಟು ಲಾಸ್ ಆಗಿರ್ತಾವಲ್ಲ ಅಷ್ಟೇ ಗೇನ್ ಆಗ್ತಾವೆ ಅಕಾರ್ಡಿಂಗ್ ಟು ವಾಟ್? ರಿಡಾಕ್ಸ್ ರಿಯಾಕ್ಷನ್. ಓಕೆ, ಅದಕ್ಕೆ ಏನಾಗ್ತೈತಿ? ಇಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ ಎಷ್ಟು ಟ್ರಾನ್ಸ್ಫರ್ ಆಗ್ಯಾವ? 2. ದ್ಯಾಟ್ಸ್ ವೈ ಎನ್ ಈಕ್ವಲ್ ಟು ವಾಟ್? 2. ಇಲ್ಲಿ ಹೆಂಗೆ ಗೇನ್ ಅದು ಅಂತ ನೀವು ಥಿಂಕ್ ಮಾಡತ್ತಿದ್ರೆ 2 ಇಂಟು Ag ಪ್ಲಸ್ 1. 2 ಇಂಟು ಪ್ಲಸ್ 1 ಈಕ್ವಲ್ ಟು ವಾಟ್? ಪ್ಲಸ್ 2. ಪ್ಲಸ್ 2 ಈಸ್ ಕನ್ವರ್ಟೆಡ್ ಇಂಟು ವಾಟ್? 0. ದ್ಯಾಟ್ಸ್ ವೈ ಇನ್ ದಿಸ್ ಕೇಸ್ ಏನಾಗ್ತದೆ? ಇಲ್ಲಿ 2 ಎಲೆಕ್ಟ್ರಾನ್ ಗೇನ್ ಆಗಿರ್ತಾವೆ. ಅವು ಎಲ್ಲಿಯೂ ಗೇನ್ ಆಗಿರ್ತಾವೆ? ಇಲ್ಲಿ ಲಾಸ್ ಆಗಿರ್ತಾವಲ್ಲ ಮ್ಯಾಗ್ನೀಸಿಯಮ್, ಅವು ಅಲ್ಲಿ ಗೇನ್ ಆಗ್ತಾವೆ. ಓಕೆ, ಈ ರೀತಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಪ್ರಾಬ್ಲಮ್. ನೆಕ್ಸ್ಟ್ ಇದ್ರೊಳಗೆ ಏನೇನು ಕೊಟ್ಟಾನಲ್ಲ ಎಲ್ಲ ಫಿಲ್ ಮಾಡಿರಿ, ಅಥವಾ ನೀವು ಈ ಫಾರ್ಮುಲಾನ ಮಾಡಿಫೈ ಮಾಡ್ಕೋಬೋದು. ಡೈರೆಕ್ಟ್ ಇದ್ರೊಳಗೆ ಫಿಲ್ ಮಾಡಿರಿ ನಡೀತೈತಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಮಾಡಿಫೈ ಮಾಡ್ತೇನೆ. ನನಗೆ ಏನು ಬೇಕಾಗಿತ್ತಪ್ಪ? ಲಾಗ್ ಕೆ ಸಿ ಐ ಹ್ಯಾವ್ ಟು ಫೈಂಡ್ ಔಟ್. ಆಮೇಲೆ ಈ ಕಡೆ ತೊಗೊಂಡ್ರೆ ಎಂಟಿ ಲಾಗ್ ಆಗ್ತದೆ, ಅದನ್ನು ಹೇಳ್ತೇನೆ. ಓಕೆ, ಲಾಗ್ ಕೆ ಸಿ ಆ್ಯಸ್ ಇಟ್ ಈಸ್ ಇಡ್ರಿ. ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಡ್ರಿ. E0 ಸೆಲ್ ಇಂಟು ಎನ್ ಡಿವೈಡೆಡ್ ಬೈ 0.059 ಇಷ್ಟಂತೂ ಆಯ್ತು. E0 ಸೆಲ್ ಎಷ್ಟು ಕೊಟ್ಟಾನ? 3.16 ಕೊಟ್ಟಾನ. ಎನ್ ಅಂತಂದರೆ ಎಷ್ಟು ಕೊಟ್ಟಾನ? ಅದನ್ನು 2 ಕೊಟ್ಟಾನ. ಏನೂ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ 0.059 1 ಬರ್ತದೆ 59. ಓಕೆ, ಇಷ್ಟು ಬರೀತೀರಿ. ಇಷ್ಟು ಬರೋದ ನಂತರ ಇದನ್ನು ಕ್ಯಾಲ್ಕುಲೇಷನ್ ಮಾಡಿರಿ. ನಾನು ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದ್ದೇನೆ. ಇದನ್ನು ಎಷ್ಟು ಬರ್ತದೆ ಅಂದರೆ ಇದು ಲಾಗ್ ಕೆ ಸಿ ಕೆಳಗೆ ಹೋಗ್ತಾನೆ ಬೆಟ್ರ್. ಲಾಗ್ ಕೆ ಸಿ ಈಕ್ವಲ್ ಟು ಇದೆಷ್ಟು ಬರ್ತೈತೆ ಅಂದ್ರೆ 1. ಐ ಥಿಂಕ್ ವಿ ಆರ್ ಗೋಯಿಂಗ್ ಟು ಗೆಟ್ ದಿಸ್ ಈಸ್ ಐ ಫಾರ್ಗಟನ್. ಓಕೆ, 107,118 ಏನೋ ಸಮಥಿಂಗ್ ಬರ್ತದಪ್ಪ ಇದು. ಓಕೆ, ನೋಡ್ಕೊಂಬಿಡಿ. ಇಷ್ಟಂತೂ ಐತಿ. ಈಗ ಒಂದು ಟೆಕ್ನಿಕ್ ಹೇಳ್ತಾನೆ ನಿಮಗೆ. ಓಕೆ, ಇದು ಲಾಗ್ ಕೆ ಸಿ ಐತಿ. ಇಲ್ಲಿ ಹುಡುಗರು ಮೆಜಾರಿಟಿ ಪ್ರಾಬ್ಲಮ್ ಇಲ್ಲೇ ಮಾಡ್ತಾರೆ. ಲೊಗಾರಿದಮ್ ಟೇಬಲ್ ನಿಮ್ಮ ಎಕ್ಸಾಮಿನೇಷನ್ ಒಳಗೆ ಕೊಡ್ತಾರೆ ಅವ್ರು. ಓಕೆ, ಇಲ್ಲಿ ನಿಮ್ಮ ಮನೆಯಲ್ಲಿದ್ರೂ ನೀವು ಲೊಗಾರಿದಮ್ ಟೇಬಲ್ ತೆಗೆದು ನೋಡಿರಿ. ಈಗ ಲಾಗ್ ಕೆ ಸಿ ಐತಿ. ಇದು ಕೆ ಸಿ ಆ್ಯಸ್ ಇಟ್ ಈಸ್ ಇಟ್. ಲಾಗನ್ನು ಈ ಕಡೆ ನೀವು ಕಳಿಸಿರಂದ್ರೆ ಏನಾಗ್ತದೆ? ಇದು ಎಂಟಿ ಲಾಗ್ ಆಗ್ತದೆ. ಏನಾಗ್ತದೆ? ಎಂಟಿ ಲಾಗ್ ಆಫ್
107.118. ಓಕೆ, ಈಗ ನೆಕ್ಸ್ಟ್ ನೋಡಿ ಟೆಕ್ನಿಕ್. ಕೆ ಸಿ ಆ್ಯಸ್ ಇಟ್ ಈಸ್ ಇಡಬೇಕು. ಎಂಟಿ ಲಾಗ್ ಇದನ್ನು ನೋಡ್ಬೇಕು. ಇದನ್ನು ನೋಡಬಾರ್ದು ನೀವು ಎಂಟಿ ಲಾಗ್ ಒಳಗೆ. ಇದು ಪಾಯಿಂಟ್ ಎಂಟಿ ಲಾಗ್ ಯಾವಾಗೂ ಪಾಯಿಂಟ್ದಿಂದ ಸ್ಟಾರ್ಟ್ ಆಗ್ತೈತಿ. ಪಾಯಿಂಟ್ದಿಂದ ನೆಕ್ಸ್ಟ್ ಏನು ಡಿಜಿಟ್ ಇರ್ತಾವಲ್ಲ ಅದನ್ನು ನೋಡ್ಬೇಕು. ನೀವು ಎಂಟಿ ಲಾಗ್ ಒಳಗೆ ಎಷ್ಟು ನೋಡ್ರಿ, 11 ನೋಡ್ಕೊಳ್ರಿ, ಆಮೇಲೆ 8 ಮೇನ್ ಡಿಫ್ರೆನ್ಸ್ ನೋಡ್ಕೊಳ್ರಿ, ಅದ್ರೊಳಗೆ ಗುರ್ತಾಗ್ತೈತಿ ನಿಮಗೆ. ಓಕೆ, ಅಥವಾ 11 ನೋಡಿ ಲಾಸ್ಟ್ 8 ಇದನ್ನ ಇತ್ತಂದ್ರೆ ಅದ್ರೊಳಗೆ ನೋಡ್ಕೊಂಬಿಡ್ರಿ, ಬರ್ತೈತಿ. ಓಕೆ, ಇಲ್ಲಿ ಏನೋ ಒಂದು ವ್ಯಾಲ್ಯೂ ಬರ್ತೈತಿ. ಓಕೆ, ವ್ಯಾಲ್ಯೂ ಬರ್ತೈತಿ ಅಂದ್ರೆ ಎಷ್ಟು ಬರ್ತೈತಿ, ಐ ಥಿಂಕ್ ಅದು 1.14 ಬರ್ತದೆ. ನಾನು ಮಾಡಿದ್ದೀನಿ ಈಗ ಆಲ್ರೆಡಿ. ಆಮೇಲೆ ಇದನ್ನು ಡೈರೆಕ್ಟ್ 10 to the power of ಇಲ್ಲಿ ಪ್ಲಸ್ ಐತೆ, ಹೌದಿಲ್ಲ, ಇಲ್ಲಿ ಏನಿಲ್ಲ ಅಂದರೆ ಏನು ಪ್ಲಸ್ ಇರ್ತೈತಿ, ನೀವು ಪ್ಲಸ್ ಬರೀಬೋದು, ಇಲ್ಲಾಂದ್ರೆ ಹಾಗೆ ಇಡ್ಬೋದು. ಓಕೆ, 107 ಬರೆದು ಬಿಡ್ಬೇಕು ಇಷ್ಟ. ಇಲ್ಲಿ ಏನು ಬರ್ತೈತೆ ಅದನ್ನು ಬರೆದು ಬಿಡ್ದು ಡೈರೆಕ್ಟ್. ನೀವು ಕಾಂಪಿಟೇಟಿವ್ ಎಕ್ಸಾಮ್ದಾಗ ಹೆಂಗೆ ಮಾಡ್ಬೇಕು ಹೇಳಿದಾನೆ. ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಏನೋ ಕ್ವಶನ್ ಕೇಳಿರ್ತಾನೆ ನಿಮ್ಗೆ, ಹೆಂಗೆ ಹೇಳ, ಎಂಟಿ ಲಾಗ್ ಆಫ್ 9.184 ಹಿಂಗೇನೋ ಕೇಳ್ತಾನೆ. ಅವಾಗ ಇದು ನೀವು 148 ಅಲ್ಲಿ ನಿಮ್ಗೆ ಎಂಟಿ ಲಾಗ್ ಅವಾಗ ಹೆಂಗೆ ಮಾಡ್ತೀರಿ, ಅವಾಗ ಹೆಂಗೆ ಅಂದ್ರೆ ಆಪ್ಷನ್ ಒಳಗೆ ನೋಡ್ಬೇಕು. ಇಂಟು 10 to the power of +9 ಇತ್ತಂದ್ರೆ ದಟ್ ಈಸ್ ರೈಟ್ ಆಪ್ಷನ್ ಹಾಕಿಬಿಡೋದು. ಒಂದೇ ಕೊಟ್ಟಿರ್ತಾನೆ ನಾವು, ಯಾಕಂದ್ರೆ ನಿಮ್ಗೆ 10 to the power of ಪ್ಲಸ್ ಕೊಟ್ಟಿರ್ತಾನೆ, 9 ಕೊಟ್ಟಿರ್ತಾನೆ, ಇಲ್ಲ ಮೈನಸ್ ಕೊಟ್ಟಿರ್ತಾನೆ. ಇಲ್ಲಿ ನೋಡ್ಬೇಕು, ಇಲ್ಲಿ ಏನು ನೆಗೆಟಿವ್ ಇತ್ತು, ಇಲ್ಲಿ ನೆಗೆಟಿವ್ ಇತ್ತಂದ್ರೆ ಅವಾಗ ಇಲ್ಲಿ ನೆಗೆಟಿವ್ ಆಗ್ತೈತಿ. ಇವು ಟೆಕ್ನಿಕ್, ಇವು ಎಂಟಿ ಲಾಗ್ ನೋಡೋಕೆ ಏನೋ ಟ್ರಿಕ್ ಇದೆ. ನೀವು ಡೈರೆಕ್ಟ್ ಕಾಂಪಿಟೇಟಿವ್ JEE ನೀಟ್ ಒಳಗತ್ತಂದ್ರೆ ಕರ್ನಾಟಕ ಸೀಟ್ ಒಳಗೆ ಡೈರೆಕ್ಟ್ ನೋಡ್ಬೋದು, ಡೈರೆಕ್ಟ್ ನೋಡಿ ನೀವು ಬರಿಬೋದು, ಏನೂ ಪ್ರಾಬ್ಲಮ್ ಇಲ್ಲ ಎಂಟಿ ಲಾಗ್. ಬಟ್ ನಿಮ್ಮ ಥಿಯರಿ ಒಳಗೆ ಏನು ಕೊಟ್ಟಿರ್ತಾನೆ ಅಂದ್ರೆ ಇದನ್ನು ಲೊಗಾರಿದಮ್ ಟೇಬಲ್ ಕೊಟ್ಟಿರ್ತಾನೆ, ಅವಾಗ ಅಪ್ಲೈ ಮಾಡಿ 10 to the power ಡೈರೆಕ್ಟ್ ಏನು ಬರ್ತದೆ +107 ಬರ್ತದೆ. ಇಷ್ಟು ಮಾಡಿರಿ ಅಂದ್ರೆ 3 ಮಾರ್ಕ್ಸ್ ರೀ, ಸಿಂಪಲ್ ನೋಡಿರಿ. ಇಷ್ಟು ಮಾಡಿರಿ ಏನೋ 3 ಮಾರ್ಕ್ಸ್ ಬರ್ತೈತಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 2. ಕ್ವಶನ್ ನಂಬರ್ 2 ಏನೈತೆ ನೋಡ್ಕೊಂಬಿಡ್ರಿ. ಹೌ ಈಸ್ ಮೊಲಾರ್ ಕಂಡಕ್ಟಿವಿಟಿ ರಿಲೇಟೆಡ್ ಟು ದಿ ಕಂಡಕ್ಟಿವಿಟಿ ಆಫ್ ಎ ಸೊಲ್ಯೂಷನ್. ಓಕೆ, ವಿಚ್ ಒನ್ ಆಫ್ ದೀಸ್ ಹ್ಯಾಸ್ ಹೈಯರ್ ಮೊಲಾರ್ ಕಂಡಕ್ಟಿವಿಟಿ ಅಂತ ಕೇಳ್ತಾನೆ. ಅದು ಕ್ವಶನ್ ಏನು ಕೇಳ್ಯಾನ, ಹೌ ಈಸ್ ಮೊಲಾರ್ ಕಂಡಕ್ಟಿವಿಟಿ ರಿಲೇಟೆಡ್ ಟು ದ ಕಂಡಕ್ಟಿವಿಟಿ ಆಫ್ ಎ ಸೊಲ್ಯೂಷನ್. ಫಾರ್ಮುಲಾ ಬರಿಬೇಕು ಇದನ್ನು, ಹೆಂಗೆ ರಿಲೇಟೆಡ್ ಆಗೈತಿ ಅಂತೇಳಿ. ಹೆಂಗೆ ಬರಿತಿದ್ರೆ ಫಾರ್ಮುಲಾ ಸಿಂಪಲ್, λm = K/C. ಇಷ್ಟು ಬರೆದ್ರೆ 1 ಮಾರ್ಕ್ಸ್ ರೀ ಇದು. ಫಸ್ಟ್ ಕ್ವಶನ್, ಹೌ ಈಸ್ ಮೊಲಾರ್ ಕಂಡಕ್ಟಿವಿಟಿ ರಿಲೇಟೆಡ್ ಅಂತ ಕೇಳೋಣಲ್ಲ. ದಿಸ್ ಈಸ್ λm ಈಸ್ ಇಂಡಿಕೇಟ್ ಮೊಲಾರ್ ಕಂಡಕ್ಟಿವಿಟಿ, ದಿಸ್ ಈಸ್ ಇಂಡಿಕೇಟ್ ವಾಟ್, C is indicate what, conductivity, you can say concentration also. Okay, ಅಥವಾ ಇದು K is indicate what, conductivity, C is indicate what, concentration. ಓಕೆ, ಈಗ ನೋಡಿ ಅದಕ್ಕೆ ಹೆಂಗೆ ಕೇಳ್ಯಾನ, λm is directly proportional to conductivity. ಮುಗೀತಿದ್ದು ಒಂದನೇ ಕ್ವಶನ್. ಮೊಲಾರ್ ಕಂಡಕ್ಟಿವಿಟಿ is related to conductivity of a solution ಆಯಿತು. ನೆಕ್ಸ್ಟ್, which one of these has a higher molar conductivity. ಇದ್ರೊಳಗೆ ಇಲ್ಲಿ ಕೊಟ್ಟ ನಾವು 0.1 ಐತಿ, ನೆಕ್ಸ್ಟ್ 0.01 ಐತಿ. ಇದ್ರೊಳಗೆ ಹೈಯರ್ ಮೊಲಾರ್ ಕಂಡಕ್ಟಿವಿಟಿ ಯಾವುದಪ್ಪ ಅಂತ ಕ್ವಶನ್ ಕೇಳತ್ತಾನ. ಹೈಯರ್ ಮೊಲಾರ್ ಕಂಡಕ್ಟಿವಿಟಿ ಅಂದರೆ ಜಸ್ಟ್ ಯು ಹ್ಯಾವ್ ಟು ಥಿಂಕ್ ದಿಸ್ ಈಸ್ ಅ ಮೊಲಾರ್ ಕಂಡಕ್ಟಿವಿಟಿ, ದಿಸ್ ಈಸ್ ಕಾಲ್ಡ್ ವಾಟ್, ಜಸ್ಟ್ ಯು ಆರ್ ಗೋಯಿಂಗ್ ಟು means say this is a concentration. These two are inversely proportional to each other. ಇವೆರಡು inversely proportional to each other ದಾವ ಅಂತ ತಿಳ್ಕೊಳ್ರಿ. ಅವಾಗ ನೋಡ ಲೋವರ್ ಕಾನ್ಸಂಟ್ರೇಷನ್ ಈಸ್ ಹ್ಯಾವಿಂಗ್ ಅ ವಾಟ್, ಹೈಯರ್ ಮೊಲಾರ್ ಕಂಡಕ್ಟಿವಿಟಿ. ಕ್ವಶನ್ ಏನು ಕೇಳತ್ತಾನ ನಾವು, ಹೈಯರ್ ಕೇಳತ್ತಾನ. ಈಗ 0.1 0.01 ಒಳಗೆ ಲೋವರ್ ಕಾನ್ಸಂಟ್ರೇಷನ್ ಯಾವುದು, ಇದೆಲ್ಲ ಲೋವರ್ ಕಾನ್ಸಂಟ್ರೇಷನ್. ದ್ಯಾಟ್ಸ್ ವೈ ಇನ್ ದಿಸ್ ಕೇಸ್ ದ ಆನ್ಸರ್ ಈಸ್ 0.01 molar Kc. ದಿಸ್ ಈಸ್ ಹ್ಯಾವಿಂಗ್ ಅ ವಾಟ್, ಹೈಯರ್, ಏನಂತೀರಿ ಇದಕ್ಕೆ, ಹೈಯರ್ ಮೊಲಾರ್ ಕಂಡಕ್ಟಿವಿಟಿ. ಹೈಯರ್ ಮೊಲಾರ್ ಕಂಡಕ್ಟಿವಿಟಿ ದಟ್ ಈಸ್ ಹ್ಯಾವಿಂಗ್ ಅ ಲೋವರ್ ಕಾನ್ಸಂಟ್ರೇಷನ್, ದಿಸ್ ಈಸ್ ಹ್ಯಾವಿಂಗ್ ಅ ಲೋವರ್ ಕಾನ್ಸಂಟ್ರೇಷನ್. ಇದೊಂದು ನೀವು ಸರಿಯಾಗಿ ನೆನಪು ಇಟ್ಕೋಬೇಕಾಗ್ತದೆ. ಓಕೆ, ಇವೆರಡು ಕ್ವಶನ್ಸ್ ಆಯಿತಾ. ನೆಕ್ಸ್ಟ್ ಕ್ವಶನ್ಸ್ ನಾನು ಬರಿತೀನಿ ನೋಡೋಣ. ಓಕೆ, ನೆಕ್ಸ್ಟ್. Okay friends, the next problem related to what, EMF. Calculate the EMF, electromotive force of the cell represented below. Zinc bar Zn2 plus, they are given concentration that is 0.1 molar. Next, this was indicate what, salt bridge. Okay, in this case they are used salt bridge. Next, after that Cu plus 2, they are given concentration 1 molar. And again this is a what, the difference between what, this is a what, solid, this is what, aqueous. ನೀವು ಯಾವಾಗ ಫೇಸನ್ನು ಡಿಫ್ರೆಂಟೇಷನ್ ಮಾಡ್ತಿರಲ್ಲ ಅವಾಗ ಸಿಂಗಲ್ ವರ್ಟಿಕಲ್ ಲೈನ್ ಹಾಕಬೇಕಾ. ಇಲ್ಲಿ ಹಂಗೆ ದಿಸ್ ಈಸ್ ವಾಟ್ ಎಕ್ವಿಯಸ್, ದಿಸ್ ಈಸ್ ವಾಟ್ ಸಾಲಿಡ್, ಸಿಂಗಲ್ ವರ್ಟಿಕಲ್ ಲೈನ್. ಫೇಸಸ್ ಡಿಫ್ರೆನ್ಸ್ ಅಂದರೆ ಇದು ಸಾಲಿಡ್ ಫೇಸ, ಇದು ಎಕ್ವಿಯಸ್ ಫೇಸ. ಯಾವಾಗ ದೀಸ್ ಟು ಆಕ್ಸಿಡೇಷನ್ ರಿಡಕ್ಷನ್ ಸಪ್ರೇಟ್ ಮಾಡ್ತಿರ್ತಿರಲ್ಲ ದಟ್ ಈಸ್ ಇಂಡಿಕೇಟ್ ವಾಟ್, 2 ವರ್ಟಿಕಲ್ ಲೈನ್, ದಟ್ ಈಸ್ ಸಾಲ್ಟ್ ಬ್ರಿಡ್ಜ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಏನು, EMF ಕ್ಯಾಲ್ಕುಲೇಟ್ ಮಾಡಂತ ಅಂದ ನಾವು, ಅವೆಲ್ಲ ಕೊಟ್ಟಾನ. ಓಕೆ, ಆಮೇಲೆ ಏನು ಕೊಟ್ಟಾನ, ಈಗ ಒಂದು E0 ಸೆಲ್, E0 ಫಾರ್ ಕಾಪರ್ ಕೊಟ್ಟಾನ, E0 ಫಾರ್ ಜಿಂಕ್ ಕೊಟ್ಟಾನ. ಓಕೆ, ನಾವು EMF ಕ್ಯಾಲ್ಕುಲೇಷನ್ ಮಾಡಬೇಕಾಗೈತಿ. ಓಕೆ,
ಇ ಎಮ್ ಎಫ್ ಕ್ಯಾಲ್ಕುಲೇಷನ್ ಮಾಡಬೇಕಾಯ್ತು ಒಂದು ಫಾರ್ಮುಲಾ ಐತಿ ಇ ಎಮ್ ಎಫ್ಗೆ. ಏನು ಫಾರ್ಮುಲಾ ಅದ? ಇ ಸೆಲ್ ಈಕ್ವಲ್ ಟು ಇ ನಾಟ್ ಸೆಲ್ ಪ್ಲಸ್ 0.059 ಡಿವೈಡೆಡ್ ಬೈ ಎನ್ ಲಾಗ್ ಆಫ್ ಆಕ್ಸಿಡೇಷನ್ ಡಿವೈಡೆಡ್ ಬೈ ರಿಡಕ್ಷನ್ ಮಾಡ್ತೀರಾ, ಹೌದಿಲ್ಲ? ಆಕ್ಸಿಡೇಷನ್ ಡಿವೈಡೆಡ್ ಬೈ ವಾಟ್? ರಿಡಕ್ಷನ್. ಸಾರಿ, ಫಸ್ಟ್ ರಿಡಕ್ಷನ್ ಡಿವೈಡೆಡ್ ಬೈ ಸಿ ಯು ಡಿವೈಡೆಡ್ ಬೈ ವಾಟ್? ಜೆಡ್ ಎನ್ ಮಾಡ್ತೀರಿ. ಓಕೆ, ಸಿ ಯು ಪ್ಲಸ್ 2 ಡಿವೈಡೆಡ್ ಬೈ ವಾಟ್? ಜೆಡ್ ಎನ್ ಮೀನ್ಸ್ ಇಂಡೈರೆಕ್ಟ್ಲಿ ವಾಟ್? ಜಿಂಕ್ ಕ್ಯಾನ್ ಅಂಡರ್ಗೋ. ನಿಮಗೆ ಹೇಳ್ತೀನಿ ನಾನು ಕ್ಲಿಯರಿಟಿ ಹೆಂಗೈತೆ ಅಂತೇಳಿ, ಯಾವ ರೀತಿ ಆಗ್ತದೆ ಅಂತೇಳಿ. ಓಕೆ, ರಿಡಕ್ಷನ್ ಡಿವೈಡೆಡ್ ಬೈ ಆಕ್ಸಿಡೇಷನ್ ಮಾಡ್ಬೇಕು ನೀವು. ಇಲ್ಲಿ ಬೇಕಾದ್ರೆ ಬರ್ಕೊಂಬಿಡ್ರಿ, ರಿಡಕ್ಷನ್ ಲಾಗ್ ಆಫ್ ರಿಡಕ್ಷನ್ ಡಿವೈಡೆಡ್ ಬೈ ಆಕ್ಸಿಡೇಷನ್. ಯೂಸಲಿ ರೆಗ್ಯುಲರ್ ಕ್ಲಾಸ್ದಾಗ ಒಂದು ವರ್ಡ್ ಹೇಳಿದ್ದೆ, ಇಂಪಾರ್ಟೆಂಟ್ ವರ್ಡ್, ದಟ್ ಈಸ್ ಟ್ರಿಕ್. ಏನಪ್ಪ ಅದು? ಲೋನ್ ಅಂತ ಹೇಳಿದ್ದೆ. ಓಕೆ, ಏನು? ಲೋನ್ ಮೀನಿಂಗ್ ಏನಪ್ಪ? ಲೆಫ್ಟ್ ಹ್ಯಾಂಡ್ ಸೈಡ್ ಆಕ್ಸಿಡೇಷನ್, ಆ್ಯನೋಡ್ ನೆಗೆಟಿವ್. ದಿಸ್ ಈಸ್ ಟ್ರಿಕ್ ಈಸ್ ಆಫ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಬೇಕಾದ್ರೆ ಅದು ಗ್ಯಾಲ್ವೆನಿಕ್ ಸೆಲ್ ನಾವೆಲ್ಲ ಸಾಲ್ವ್ ಮಾಡಿದ್ವಲ್ಲ, ಅಲ್ಲಿ ನೋಡ್ಕೊಂಬಿಡ್ರಿ. ಲೆಫ್ಟ್ ಹ್ಯಾಂಡ್ ಸೈಡ್ ನೋಡಿದ್ರೆ ಅಂದ್ರೆ 100% ಏನಾಗೈತೆ? ಆಕ್ಸಿಡೇಷನ್ ಆಗೈತಿ. ಆಕ್ಸಿಡೇಷನ್ ಆಯ್ತು ಅಂದರೆ ಯಾವ ಚಾರ್ಜ್ ಇರ್ತೈತಿ? ಮೀನ್ಸ್ ಏನಿರ್ತೈತಿ? ಅದು ಆ್ಯನೋಡ್ ಇರ್ತೈತಿ. ಆ್ಯನೋಡ್ ಇತ್ತಂದ್ರೆ ಯಾವ ಚಾರ್ಜ್ ಅಪ್ಪ? ನೆಗೆಟಿವ್ ಚಾರ್ಜ್. ಓಕೆ, ಇಲ್ಲಿ ಹಂಗೆ ರಿಡಕ್ಷನ್ ಡಿವೈಡೆಡ್ ಬೈ ಆಕ್ಸಿಡೇಷನ್ ಅಂದ್ರೆ ನೋಡ, ಕಾಪರು ಜಿಂಕ್ ಕಂಪೇರ್ ಮಾಡಿದ್ರೆ ಜಿಂಕ್ ಕ್ಯಾನ್ ಅಂಡರ್ಗೋ ಆಕ್ಸಿಡೇಷನ್ ವೆರಿ ಫಾಸ್ಟ್ ಡ್ಯೂ ಟು ವಾಟ್? ದಿಸ್ ಎಲೆಕ್ಟ್ರೋ ಪೊಟೆನ್ಷಿಯಲ್ ಸೀರೀಸ್. ನೀವು ಅಂತಿರಲ್ಲ, ಅದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಕರಿತಿರಲ್ಲ, ಡ್ಯೂ ಟು ದ್ಯಾಟ್ ರೀಸನ್ ರಿಡಕ್ಷನ್ ಡಿವೈಡೆಡ್ ಬೈ ಆಕ್ಸಿಡೇಷನ್ ಆಗ್ತೈತಿ. ಓಕೆ, ಈಗ ನೆಕ್ಸ್ಟ್ ನಮಗೆ ಇ ನಾಟ್ ಸೆಲ್ ಬೇಕಲ್ಲ. ಇ ನಾಟ್ ಸೆಲ್ ಕೊಟ್ಟಿಲ್ಲವ. ವಿ ಹ್ಯಾವ್ ಟು ಫೈಂಡ್ ಔಟ್ ಇ ನಾಟ್ ಸೆಲ್. ಫಸ್ಟ್ ಡ್ಯೂಟಿ ಈ ಸೆಲ್ ಕ್ಯಾಲ್ಕುಲೇಷನ್ ಮಾಡಂತ ಹೇಳ್ಯಾನ, ಬಟ್ ನಮಗೆ ಇ ನಾಟ್ ಸೆಲ್ ಕೊಡ್ಬೇಕು. ಅವ ಇ ನಾಟ್ ಸೆಲ್ ಕೊಟ್ಟಿಲ್ಲ ಅಂತಂದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕು. ಇ ನಾಟ್ ಸೆಲ್ ಫಾರ್ಮುಲಾ ಏನೈತಪ್ಪ ನಿಮ್ಗೆ ಗುರ್ತೈತಿ? ಏನೈತಿ? ಇ ನಾಟ್ ಏನು ಬರಿತೀರಿ? ಡೈರೆಕ್ಟಾಗಿ ಕ್ಯಾಥೋಡ್ ಬರೀರಿ. ಕ್ಯಾಥೋಡ್ ಮೈನಸ್ ಇ ನಾಟ್ ಆ್ಯನೋಡ್ ಬರಿತೀರಿ. ಓಕೆ, ಇಲ್ಲಿ ನಿಮ್ಗೊಂದು ಟೆಕ್ನಿಕ್ ಹೇಳ, ಭಾಳ ಜನ ಕ್ಯಾಥೋಡು ಆ್ಯನೋಡ್ ಕನ್ಫ್ಯೂಸ್ ಮಾಡ್ಕೋತಾರೆ. ಆ್ಯನೋಡ್ ಅಂತಂದ್ರೆ ಏನು ಹೇಳಿದ್ದೆ ನಿಮಗೆ? ಆಕ್ಸಿಡೇಷನ್. ಇದು ಪ್ರೊಸೆಸ್ ಏನಾಗ್ತೈತಪ್ಪ? ಇದು ಆಕ್ಸಿಡೇಷನ್. ಈ ಪ್ರೊಸೆಸ್ ಏನಾಗ್ತೈತಪ್ಪ? ರಿಡಕ್ಷನ್. ಅಂದರೆ ಇಂಡೈರೆಕ್ಟ್ಲಿ ರಿಡಕ್ಷನ್ ಮೈನಸ್ ವಾಟ್? ಆಕ್ಸಿಡೇಷನ್ ಅಂತಂಗೆ ಆಯ್ತಲ್ಲ. ಇದ್ರೊಳಗೆ ಕ್ಯಾಥೋಡ್ ಯಾವುದು ಆ್ಯನೋಡ್ ಯಾವುದು ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ? ಇಲ್ಲಿ ಸಿಂಪಲ್ ಟೆಕ್ನಿಕ್ ನೋಡ. ಯೂಸ್ವಲಿ ನೀವು ಇದನ್ನು ಯೂಸ್ ಮಾಡಿದ್ರೆ ನಡೀತೈತಿ. ಈಗ Zn2 ಪ್ಲಸ್ ಅಂತಂದರೆ ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್. ದಿಸ್ ಈಸ್ ಕಾಲ್ಡ್ ವಾಟ್? ಆಕ್ಸಿಡೇಷನ್. ಆಕ್ಸಿಡೇಷನ್ ನಂಬರ್ ಜಾಸ್ತಿ ಆಗೈತೆ, ಹೌದಿಲ್ಲ? ಅದಕ್ಕೆ ಆಕ್ಸಿಡೇಷನ್ ಅಂತ ಕರೀತಾರೆ. ಇಲ್ಲಿ ನೋಡ, Cu2 ಪ್ಲಸ್ ಐತಿ, ಇದು Cu ಐತಿ. ದಿಸ್ ಈಸ್ ಕಾಲ್ಡ್ ರಿಡಕ್ಷನ್. ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್, ದಿಸ್ ಈಸ್ ರಿಡಕ್ಷನ್. ರಿಡಕ್ಷನ್ ವ್ಯಾಲ್ಯೂ ಎಷ್ಟು ಕೊಟ್ಟಾನಪ್ಪ? ಕಾಪರ ಬರ್ಕೋರಿ. ಎಷ್ಟು ಕೊಟ್ಟಾನ? ಪ್ಲಸ್ ಅದ 0.34 ಮೈನಸ್ ನೆಕ್ಸ್ಟ್ ಇದ್ರದ್ದು ಏನು ಕೊಟ್ಟಾನ? ಮತ್ತು ಮೈನಸ್ ವ್ಯಾಲ್ಯೂ ಕೊಟ್ಟಾನ 0.76 ವ್ಯಾಲ್ಯೂ. ಇದು ಟೋಟಲಿ ನೀವು ಎರಡು ಕ್ಯಾಲ್ಕುಲೇಷನ್ ಮಾಡಿದ್ರೆ ಆನ್ಸರ್ ನೋಡಿ 1.1 ವೋಲ್ಟ್ ಬರ್ತೈತಿ. ಇದು 1.1. ಈ 1.1 ವೋಲ್ಟನ್ನು ಈ ಫಾರ್ಮುಲಾ ಒಳಗೆ ಫಿಲ್ ಮಾಡ್ಬೇಕು ನೀವು. ಡೈರೆಕ್ಟ್ ನಾ ಇಲ್ಲಿ ಬರೀತೀನಿ. ಈ ಸೆಲ್ ಈಕ್ವಲ್ ಟು ದೇ ಆರ್ ಗಿವನ್ 1.1 ವೋಲ್ಟ್. ಓಕೆ, ನೆಕ್ಸ್ಟ್ 0.059 ಡಿವೈಡೆಡ್ ಬೈ ಚೇಂಜ್ ಇನ್ ಆಕ್ಸಿಡೇಷನ್ ಸ್ಟೇಟ್ ಅಥವಾ ದ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಈಸ್ ವಾಟ್? 2. ನೆಕ್ಸ್ಟ್ ಕ್ವಶನ್ ಲಾಗ್ ಆಫ್ ಏನು ಕೊಟ್ಟಾನ? Cu ರಿಡಕ್ಷನ್ ವ್ಯಾಲ್ಯೂ ಎಷ್ಟೈತಪ್ಪ ಇಲ್ಲಿ? ಅಂದರೆ 0.34 ಹಾಕ್ತೀರಿ. ಓಕೆ, ರಿಡಕ್ಷನ್ ವ್ಯಾಲ್ಯೂ ಅಥವಾ 0.1 ಹಾಕ್ತೀರೇನ? ಲಾಗ್ 0.1 ಇದನ್ನು ಕೊಟ್ಟಾನಲ್ಲ ಕಾನ್ಸಂಟ್ರೇಷನ್, ಇದನ್ನು ಬರಿಬೇಕು. ಇಲ್ಲಿ ಎಷ್ಟು ಕೊಟ್ಟಾನ? 1 ಕೊಟ್ಟಾನ. ಎಷ್ಟಪ್ಪ ಇದು? 1. ಇದು 1.0 ಬರೀರಿ. ನೆಕ್ಸ್ಟ್ ಡಿವೈಡೆಡ್ ಬೈ ಜಿಂಕ್ದು ಎಷ್ಟು ಕೊಟ್ಟಾನ? 0.1 ಕೊಟ್ಟಾನ. ಓಕೆ, ನೀವು ಎರಡೂ ಇದನ್ನು ಏನು ಮಾಡ್ಬೇಕಂದ್ರೆ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಆಲ್ಮೋಸ್ಟ್ ಎಷ್ಟು ಬರ್ತೈತಪ್ಪ? ಇದು 1 ಬರ್ತೈತಲ್ಲ. ಈ 10⁻⁻1 ಮೇಲೆ ಹೋಗ್ತೈತಿ, +1 ಆಯ್ತು. ಟೋಟಲ್ ಏನು ಬರ್ತೈತಿ? 10 ಬರ್ತೈತಿ. ಲಾಗ್ 10 ಈಸ್ ವಾಟ್? 1. ಲಾಗ್ 10 ಈಸ್ ವಾಟ್? 1. ಈ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು. 1.1 ವೋಲ್ಟ್ ಇದನ್ನು ಆ್ಯಸ್ ಇಟ್ ಈಸ್ ಇಟ್ಬಿಟ್ರಿ. ಇದು ಏನೈತಿ ನೋಡ, ಕ್ಯಾಲ್ಕುಲೇಷನ್ ಮಾಡಿರಿ. ಇದು 1 ಐತಿ. ನಿಮ್ಗೆ ರಫ್ ಕ್ಯಾಲ್ಕುಲೇಷನ್ ಬೇಕಾದ್ರೆ ಹೇಳ್ತಾನೆ, ಹಿಂಗೆ ಬರ್ತೈತೆ ಬಿಡ್ರಿ. ನಿಮ್ಗೆ 1 ಅದ ಡಿವೈಡೆಡ್ ಬೈ 0.1 ಐತಲ್ಲ. 0.1 ನೀವು ಯಾವ ರೀತಿ ಬರ್ಕೋಬೇಕು ಹೇಳಿ? 10⁻⁻1. ಇದು ಮ್ಯಾಲೆ ಹೋಯ್ತು ಅಂದರೆ ಏನಾಯ್ತು? ಪ್ಲಸ್ ಆತ, ಹೌದಿಲ್ಲ? 10⁻+1 ಎರಡು ಮಲ್ಟಿಪ್ಲೈ ಮಾಡಿರಿ, 10 ಬಂತು. ಅವಾಗ ಲಾಗ್ 10 ಈಸ್ 1. ಲಾಗ್ 10 ಈಸ್ 1 ಬರ್ತೈತಿ. 1 ಇಂಟು ಮಲ್ಟಿಪ್ಲೈ ಮಾಡಿರಿ, ಎಲ್ಲ ಇದೇ ಬರ್ತೈತಿ. ಓಕೆ, ನೆಕ್ಸ್ಟ್ 1.1 ವೋಲ್ಟ. ಇದನ್ನು ಕಂಪ್ಲೀಟ್ ನೀವು ಮಲ್ಟಿಪ್ಲೈ ಮಾಡಿರಿ. ಟೋಟಲ್ ಫೈನಲ್ ಆನ್ಸರ್ ನಾನು ಮಾಡಿದ್ದೀನಿ. ಇದು ಎಷ್ಟು ಬರುತ್ತೆ? 1.12 ಏನೂ ಅದ ಇಲ್ಲಿ. 4295 ಅದ ವೋಲ್ಟ್ ಅದ. ಓಕೆ, ಈ ರೀತಿ ಬರ್ತದೆ ನೋಡ್ರಿ ಇದು. ಓಕೆ, ಇದು ಇ ನಾಟ್ ಸೆಲ್ ಫೈಂಡ್ ಔಟ್ ಮಾಡೋದು. ಇಷ್ಟು ಫೈಂಡ್ ಔಟ್ ಮಾಡಿದ್ರೆ ಮುಗೀತಾ. ಇದಕ್ಕೆ 3 ಮಾರ್ಕ್ಸ್ ರೀ. ಇದಕ್ಕೆ ಎಷ್ಟು ಹೇಳ? 3 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾನೆ.
ಏನಾರ ಡೌಟ್ ಅದ ಇದ್ರೊಳಗೆ ಸಿಂಪಲ್ ಕ್ವಶನ್ ಅದ ಎಲ್ಲ ಕೊಟ್ಟಿರ್ತಾನೆ. ಬಟ್ ನೀವು ಇದು ಇಂಪಾರ್ಟೆಂಟ್, ಇದನ್ನು ಫೈಂಡ್ ಔಟ್ ಮಾಡ್ಬೇಕು ನೀವು ಕರೆಕ್ಟ್. ಇದನ್ನ ಏನು ಮಾಡ್ಬೇಕಾಗ್ತತಿ, ಫೈಂಡ್ ಔಟ್ ಮಾಡ್ಬೇಕಾಗ್ತತಿ. ಈ ನಾಟ್ ಸೆಲ್ ಇಕ್ವಲ್ ಟು ಈ ನಾಟ್ ಕ್ಯಾಥೋಡ್ ಮೈನಸ್ ಈ ನಾಟ್ ಆ್ಯನೋಡ್ ಹಾಕಿ ಇದನ್ನ ಫೈಂಡ್ ಔಟ್ ಮಾಡ್ಬೇಕು. ಲಾಗ್ 10 1 ಇರ್ತೈತಿ, ಲಾಗ್ 1 0. ನೀವು ಯಾವಾಗೂ ಇದು ನೆನಪಿನ ಇಟ್ಕೋಬೇಕು. ಇವೆಲ್ಲ ಸಿಂಪಲ್ ಇರ್ತಾವೆ. ಒಂದು ಸ್ವಲ್ಪ ಲಾಗ್ 10 ಈಸ್ 1 ಇದನ್ನು ಫಿಕ್ಸ್ ನೆನಪಿನಾಗ ಇಟ್ಕೋಬೇಕು ನೀವು. ನೆಕ್ಸ್ಟ್ ಏನಿರ್ತೈತಿ, ಲಾಗ್ 1 0. ಲಾಗ್ 1 ಎಷ್ಟು ಇರ್ತೈತಿ, 0 ಇರ್ತೈತಿ. ಇದು ನೀವು ನೆನಪಿನ ಇಡು. ಲಾಗ್ 10 ಈಸ್ 1 ಅಂದ್ರೆ ನೀವು ಅವಾಗ ಏನು ಮಾಡ್ತೀರಿ, ನಾವು ಲಾಗರಿಥಮ್ ಟೇಬಲ್ ತೆಗೆದು ಎಕ್ಸಾಮ್ದಾಗ ಅದನ್ನೆಲ್ಲ ಸರ್ಚ್ ಮಾಡ್ಕೊ ತೊಗೊಂಡಂಗಿಲ್ಲ. ಲಾಗ್ 10 ಇತ್ತಂದ್ರೆ 1 ಬರ್ತೈತಿ 100%, ಏನೂ ಡೌಟ್ ಇಲ್ಲ. ಲಾಗರಿಥಮ್ ಬಗ್ಗೆ ಕ್ಲಿಯರ್ ಇಲ್ಲ ಅಂತಂದ್ರೆ ಕಾಮೆಂಟ್ ಸೆಕ್ಷನ್ದಾಗ ಕಾಮೆಂಟ್ ಮಾಡಿರಿ. ಐ ವಿಲ್ ಕ್ಲಿಯರ್ ದಿ ಲಾಗರಿಥಮ್ ಟೇಬಲ್ ಆಲ್ಸೋ. ಓಕೆ, ಬೆಟರ್ ಐ ಹ್ಯಾವ್ ಟು ಚೆಕ್ ಇಟ್ ಈಸ್ ದೇರ್ ಲಾಗ್ ಟೇಬಲ್ ಆರ್ ನಾಟ್. ಓಕೆ, ಇಫ್ ಐ ಹ್ಯಾವ್ ಲಾಗ್ ಟೇಬಲ್ ಐ ವಿಲ್ ಕ್ಲಿಯರ್. ಓಕೆ, ಅಬೌಟ್ ಲಾಗರಿಥಮ್ ಇದು ಕ್ಲಿಯರ್ ಅದ. ಓಕೆ, ಇದು ನೆನಪಿನ ಇಟ್ಬಿಟ್ಟು ಕರೆಕ್ಟಾ ನೀವು ಯೂನಿಟ್ ಬರಿಬೇಕು. ಯೂನಿಟ್ ಏನು ಬರ್ತದಪ್ಪ, ಇದು ವೋಲ್ಟ್ ಯೂನಿಟ್ ಬರ್ತದೆ. ಓಕೆ, ಟೋಟಲ್ ಇವತ್ತು ಎಷ್ಟು ಮಾರ್ಕ್ಸ್ ಡಿಸ್ಕಷನ್ ಆಯ್ತು ನೋಡಿರಿ. 3 3 6 7 8 ಮಾರ್ಕ್ಸ್. 8 ಮಾರ್ಕ್ಸ್ ಒಳಗೆ ಇಂಪಾರ್ಟೆಂಟ್ ನೋಡ 100% ಇದ್ರೊಳಗೆ ಯಾವ್ದಾರು ಒಂದು ಕ್ವಶನ್ ಫಿಕ್ಸ್ ಬರ್ತದೆ ನೋಡಿ. 3 ಮಾರ್ಕ್ಸ್ ನಿಮಗೆ ಫಿಕ್ಸ್ ಮೋಸ್ಟ್ ಪ್ರಾಬಬ್ಲಿ ಇದರ ಬರಬಹುದು. ಎಲ್ಲ ಅಂದ್ರೆ ಲಾಗ್ KC ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಒಳಗೆ ಯಾವ್ದಾರು ಒಂದು ಕ್ವಶನ್ ಫಿಕ್ಸ್ ಬರ್ತದೆ. ಮೇಕ್ ಇಟ್ ಪರ್ಫೆಕ್ಟ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.